ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ಅವನ್ನ ಅಡವಿಗೆ ಪರಿಶುದ್ಧಾತ್ಮನು ಕೊಂಡು ಹೋಗಿದ್ದಾರೆ ಎಂಬುದಾಗಿ. ಅಂದ್ರೆ ಶತ್ರುವಿನಿಂದ ಶೋಧನೆಗಳನ್ನ ಅನುಭವಿಸಲಿಕ್ಕೆ ಏನ್ ಮಾಡಿದ್ರೆ ಆತ್ಮನಾಗಿರತಕ್ಕಂಥ ದೇವರನ್ನೇ ಯೇಸು ಸ್ವಾಮಿ ಅವ್ರನ್ನ ಏನ್ ಮಾಡಿದ್ರು ಅಡವಿಗೆ ತೆಗೆದುಕೊಂಡು ಹೋದ್ರು ಎಂಬುದಾಗಿ. ಆದ್ರೆ ಶೋಧನೆಯನ್ನ ಜಯಿಸಿ 14ನೇ ವಾಕ್ಯಕ್ಕೆ ಬರುವಾಗ ಹೇಳ್ತದೆ, ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದನಾಗಿ ತಿರುಗಿ ಗಲಿಲಾಯಕ್ಕೆ ಬಂದನು ಎಂಬುದಾಗಿ. ಅಂದ್ರೆ ಅವರು ಹೋಗುವಾಗ ಪರಿಶುದ್ಧಾತ್ಮ ದೇವರು ಕರೆದುಕೊಂಡು ಹೋಗ್ತಾರೆ, ಆದ್ರೆ ಶತ್ರುವಿಂದ ಶೋಧನೆಯನ್ನ ಜಯಿಸಲಿಕ್ಕೆ ಪರಿಶುದ್ಧಾತ್ಮ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ. ಈ ವಾಕ್ಯದಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಪರಿಶುದ್ಧಾತ್ಮ ದೇವರ ಸಹಾಯವನ್ನ ಕೇಳುವಾಗ ಯೇಸು ಕ್ರಿಸ್ತು ದೇವರಿಗೆ ಸೈತಾನನು ಮಾಡತಕ್ಕಂತ ಸಕಲ ವಿಷಯದಲ್ಲಿ ಎಲ್ಲಾ ಶೋಧನೆಗಳನ್ನ ಜಯಿಸಲಿಕ್ಕೆ ಯೇಸು ಸ್ವಾಮಿಯರಿಗೆ ಆತ್ಮನಾಗಿರುವಂತ ದೇವರು ಸಹಾಯ ಮಾಡಿದ್ರು ಎಂಬುದಾಗಿ. ಇಷ್ಟು ಮಾತ್ರ ಅಲ್ದಿರೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು 3 ದಿನಗಳ ಕಾಲ ಅವರು ಸಮಾಧಿಯಲ್ಲಿ ಅಲ್ಲಿ ಅವರ ಶರೀರ ಸತ್ತಿದ್ದಾಗ ವಾಕ್ಯ ಹೇಳುತ್ತೆ, ಇದೇ ರೋಮಪುರದವರಿಗೆ ಬರೆಯುವಂತ ಪತ್ರಿಕೆಯಲ್ಲಿ ಬರೀತದೆ, ಏನಂದ್ರೆ ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮನೆಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತು ದೇವರು ಶರೀರ ಮರಣದ ಅವಸ್ಥೆಯಲ್ಲಿದ್ದಾಗ ಪರಿಶುದ್ಧಾತ್ಮನಿಗೆ ಎಬ್ಬರಿಸಿ ಕರ್ಕೊಂಡ್ ಬಂದ್ರು ಎಂಬುದಾಗಿ. ಪರಿಶುದ್ಧಾತ್ಮ ದೇವರಿಗೆ ಅಂತ ಒಂದು ಶಕ್ತಿ ಇದೆ. ಆದ್ರೆ ಅಂತ್ಯಕಾಲದ ಸಭೆಗಳಿಗೆ ಏನಂತಂದ್ರೆ ಆತನ ಶಕ್ತಿನ ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ. ಪರಿಶುದ್ಧಾತ್ಮನ ಬರೀ ಶಕ್ತಿಯಾಗಿ ನೋಡುವಂತವರಾಗಿದ್ದಾರೆ ಹೊರತು, ಆದ್ರೆ ಆತನು ಶಕ್ತಿ ಮಾತ್ರ ಅಲ್ಲ, ಆತನು ವ್ಯಕ್ತಿ ಆಗಿದ್ದಾನೆ. ಇಲ್ಲಿ ಯೇಸು ಕ್ರಿಸ್ತು ದೇವರವರಿಗೆ ಪರೀಕ್ಷೆಗಳನ್ನ ಜಯಿಸಲಿಕ್ಕೆ ಆತ್ಮದ ದೇವರ ಸಹಾಯ ಬೇಕಾಗಿದೆ ಅಂತಂದ್ರೆ ನಾವು ಮನುಷ್ಯರಾಗಿದ್ದೇವೆ. ಅಪೊಸ್ತಲ ಪೌಲ ಹೇಳ್ತಾರಲ್ಲ, ನಾನು ಒಳ್ಳೆದನ್ನ ಮಾಡ್ಬೇಕೆಂಬುದಾಗಿ ಅನ್ಕೊಂಡಿದ್ದೇನೆ, ಆದ್ರೆ ನನ್ಗೆ ಏನ್ ಮಾಡಕ್ ಆಗ್ತಿಲ್ಲ, ಒಳ್ಳೆದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಮಾಡಬಾರ್ದು ಅಂತ ಅನ್ಕೊಂಡಿರ್ತಕ್ಕಂಥ ಕೆಟ್ಟ ಕಾರ್ಯವನ್ನೇ ಮಾಡುವಂತನಾಗ್ತೇನೆ. ಕಾರಣ ಏನಂತಂದ್ರೆ ಪಾಪ ಶಕ್ತವಾಗಿ ನನಗೆ ವಿರುದ್ಧವಾಗಿ ಏನ್ ಮಾಡ್ತದೆ ಅಂತಂದ್ರೆ ಹೋರಾಟ ಮಾಡ್ತದೆ. ಅದು ನಾನು ಹೇಗೆ ಜಯಿಸ್ತೇನೆ ಅಂತಂದ್ರೆ, ನಾನು ಅನ್ಯ ಭಾಷೆಯಿಂದ ಅಲ್ಲೆಲೂಯ ನನಗೆ ನನ್ನ ಆತ್ಮಿಕ ಜೀವಿತಕ್ಕೆ ಅಭಿವೃದ್ಧಿ ಉಂಟಾಗುವಂತೆ ನಾನು ಅನ್ಯ ಭಾಷೆಯಿಂದ ವಾಣಿಗಳಾಟ ಪ್ರಾರ್ಥನೆ ಮಾಡುವಾಗ ಅಲ್ಲೆಲೂಯ ಆ ಒಂದು ಶತ್ರುವಿನ ಶೋಧನೆಯನ್ನ ಜಯಿಸಲಿಕ್ಕೆ ಆತ್ಮನಾಗಿರತಕ್ಕಂಥ ದೇವರು ನನಗೆ ಸಹಾಯ ಮಾಡಿದ್ರೆ ಎಂಬುದಾಗಿ. ಮುಂದಿನ ವಾಕ್ಯಕ್ಕೆ ಹೋಗೋಣ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದ 29ನೇ ವಾಕ್ಯ. ಅಪೊಸ್ತಲ ಕಾರ್ಯಗಳು 8ನೇ ಅಧ್ಯಾಯ 29ನೇ ವಚನ. 8:29 ಅಪೊಸ್ತಲರ ಕೃತ್ಯ. ದೇವರಾತ್ಮನು ಫಿಲಿಪ್ಪನಿಗೆ, ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡ ನಡೆ ಎಂದು ಹೇಳಿದನು. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಎಲೈ, ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು ಅವನು, ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದೀತು ಎಂದು ಹೇಳಿ ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕೋ ಎಂಬುದಾಗಿ ಫಿಲಿಪ್ಪನನ್ನು ಕೇಳಿಕೊಂಡನು. ಈ ವಾಕ್ಯ ಹೇಳುತ್ತೆ, ಈ ಮಾತನ್ನ ಫಿಲಿಪ್ಪನಿಗೆ ಹೇಳಿ ಕಳಿಸಿದ್ದು ಯಾರು ಅಂತಂದ್ರೆ ಆತ್ಮನಾಗಿರುವ ದೇವರು. ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲೆಲೂಯ ವಾಕ್ಯ ಹೇಳುತ್ತೆ 29ರಲ್ಲಿ, ದೇವರಾತ್ಮನು ಫಿಲಿಪ್ಪನಿಗೆ ನೀನು ರಥದ ಹತ್ತಿರ ಹೋಗಿ ಅದರ ಸಂಗಡ ಏನ್ ಮಾಡು ನಡಿ ಎಂಬುದಾಗಿ. ಅಂದ್ರೆ ಫಿಲಿಪ್ಪ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವ್ರ ಆತ್ಮಿಕ ಜೀವಿತದಲ್ಲಿ ಪರಿಶುದ್ಧಾತ್ಮ ದೇವರು ಏನು ನನ್ನೊಟ್ಟಿಗೆ ಮಾತನಾಡ್ಲಿಕ್ಕೆ ಬರ್ತಾರೋ ಅದನ್ನ ಶ್ರದ್ಧೆಯಿಂದ ಕೇಳಲಿಕ್ಕೆ ಅವನ ಆತ್ಮಿಕ ಕಿವಿ ಯಾವಾಗ್ಲೂ ತೆರೆಯಲ್ಪಟ್ಟಿತ್ತು. ಅವರು ಅಷ್ಟು ಅಬ್ಸರ್ವೇಷನ್ ಉಳ್ಳವರಾಗಿದ್ರು ಎಂಬುದಾಗಿ. ಯಾವ ಸಮಯದಲ್ಲಿ ಯಾವಾಗ ಬಂದು ದೇವರನ್ನೊಟ್ಟಿಗೆ ಏನ್ ಮಾತಾಡ್ತಾರೋ ಗೊತ್ತಿಲ್ಲ, ಆದ್ರೆ ನಾನು ಸಿದ್ಧ ಉಳ್ಳವನಾಗಿರ್ಬೇಕೆಂಬುದಾಗಿ ಅವರು ಅವರ ಒಂದು ಆತ್ಮಿಕ ಜೀವಿತದಲ್ಲಿ ಅವ್ರು ಆ ರೀತಿಯಾಗಿದ್ರು. ಅದಕ್ಕೆ ದೇವರಾತ್ಮನ ಮೊದಲಾಗಿ ಅವರಿಗೆ ಬಂದು ಹೇಳ್ತಾನೆ ಏನಂತಂದ್ರೆ, ಇಂಥ ಒಂದು ಗಾಜಕ್ಕೆ ಹೋಗತಕ್ಕಂತ ಒಂದು ಮಾರ್ಗವಾಗಿ ನೀನು ಹೋಗು, ಅಲ್ಲಿ ರಥ ಹತ್ಕೊಂಡು ಒಬ್ರು ಬರ್ತಾರೆ, ಅಲ್ಲೆಲೂಯ ಆ ರಥದ ಸಂಗಡ ನೀನು ಏನ್ ಮಾಡ್ಬೇಕು, ನಡಿಬೇಕು. ನಡೆದಾಗ ಆ ವ್ಯಕ್ತಿನ ನೀನು ಕೇಳು ಅಂತ ಹೇಳುವಾಗ ದೇವರಾತ್ಮನ ಉಪದೇಶ ಮಾಡೋ ಪ್ರಕಾರವಾಗಿ ಫಿಲಿಪ್ಪನು ನಡೆಯುವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹೋಗಿ ರಥವನ್ನ ಹತ್ತಿ ಕೂತ್ಕೊಳ್ಳಾಗೆ ಮಾಡ್ತಾರೆ. ಆ ವಾಕ್ಯದ ಅರ್ಥ ಏನಂತಂದ್ರೆ, ಆ ರಥವನ್ನ ಹತ್ತಿಸಿಕೊಂಡಿದ್ದು ಯಾರಂತಂದ್ರೆ ಬೈಬಲ್ ಹೇಳುತ್ತೆ ಮಂತ್ರಿ ಎಂಬುದಾಗಿ, ಅವನು ಕಂಚುಕಿ ಎಂಬುದಾಗಿ, ಅವನು ಫೈನಾನ್ಸ್ ಮಿನಿಸ್ಟರ್ ಅಂತ ಸತ್ಯವಿದೆ ಹೇಳುತ್ತೆ. ಅದ್ರ ಅರ್ಥ ಏನಂತಂದ್ರೆ ದೇವರು ಅಲ್ಲೆಲೂಯ ಆತ್ಮನ ಹೇಳುವ ಪ್ರಕಾರವಾಗಿ ಯಾರು ನಡೀಲಿಕ್ಕೆ ಬಯಸ್ತಾರೋ ಅವರಿಗೆ ಡಿವೈನ್ ಕನೆಕ್ಷನ್ ಅಂತ ತರ್ತಾರೆ ಎಂಬುದಾಗಿ ಆ ವಾಕ್ಯ ಹಾಗೆ ಹೇಳುತ್ತೆ. ಫಿಲಿಪ್ಪನು ದೇವರ ಆತ್ಮಾನುಸಾರವಾಗಿ ನಡೆಯುವಂತ ವ್ಯಕ್ತಿಯಾಗಿದ್ರು. ಯೆರೂಸಲೇಮಿಗೆ ದೇವರ ಆರಾಧನೆ ಮಾಡ್ಲಿಕ್ಕೆ ಹೋಗಿದಂತ ಆ ಫೈನಾನ್ಸ್ ಮಿನಿಸ್ಟರ್ನ ಇವರೊಟ್ಟಿಗೆ ದೇವರು ಕನೆಕ್ಟ್ ಮಾಡ್ತಿದ್ದಾಗೆ. ಖಂಡಿತವಾಗಿ ಈ ಮುಂಚಾಣಗಳಲ್ಲಿ ದೇವರು ಹೇಳತಕ್ಕಂಥ ಮಾತು ಈ ಪ್ರಕಾರವಾಗಿದೆ. ದೇವರ ಆತ್ಮಾನುಸಾರವಾಗಿ ಯಾರು ನಡೀಲಿಕ್ಕೆ ಮನಸ್ಸನ್ನ ಮಾಡ್ತಾರೋ, ಯಾರು ನಡೀಲಿಕ್ಕೆ ಬಯಸ್ತಾರೋ ಖಂಡಿತವಾಗಿ ಅವರ ಜೀವಿತದಲ್ಲಿ ಏನಂತಂದ್ರೆ ಡಿವೈನ್ ಕನೆಕ್ಷನ್ ದೇವರು ತರಲಿಕ್ಕೆ ಬಯಸ್ತಾರೆ ಎಂಬುದಾಗಿ. ಕಳೆದ ವಾರ ದೇವರು ಹೇಳಿದ್ರಲ್ಲ ಏನಂತಂದ್ರೆ, ನಾನು ನನ್ನ ಜನರ ಮೇಲೆ ಇರತಕ್ಕಂತ ಏನು ಮಧ್ಯಮ ವರ್ಗದವರು, ಇವರು ಮಿಡಲ್ ಕ್ಲಾಸ್ ಅವರು ಎಂಬತಕ್ಕಂತ ಆ ನೇಮ್ ಬೋರ್ಡ್ ಅನ್ನ, ಆ ಟ್ಯಾಗ್ ನಾನು ಮುರಿದು ಹಾಕ್ತೇನೆ ಎಂಬುದಾಗಿ, ಆ ಟ್ಯಾಗ್ ಅನ್ನು ನಾನು ಕಿತ್ತು ಹಾಕ್ತೇನೆ ಎಂಬುದಾಗಿ. ಯಾರು ಯಾವ ಪ್ರಕಾರವಾಗಿ ನಿಮ್ಮನ್ನ ತಿರುಗಿ ನೋಡಿದ್ರು
ದೃಷ್ಟಿಸಿ ನೋಡಿದ್ರು. ಅಲೆಲುಯ್ಯ, ನೋಡುವಂತವ್ರು ಹೇಳ್ತಾರೆ ಏನಂತಂದ್ರೆ ಈ ಮನುಷ್ಯ ಅಲೆಲುಯ್ಯ ಮಿಡಲ್ ಕ್ಲಾಸ್ ಆಗಿರ್ಲಿಕ್ಕೆ, ಈ ಮನುಷ್ಯ ಅಥವಾ ಈ ವ್ಯಕ್ತಿ ಅಥವಾ ಈ ಸ್ತ್ರೀ ಏನಂತಂದ್ರೆ ಇವರು ಬಡವರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದಾರೆ ಎಂಬುದಾಗಿ ದೇವರು ಆ ಪ್ರಕಾರವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ವಾಕ್ಯದ ಪ್ರಕಾರ ಕ್ರಿಸ್ತ ಯೇಸುವು ಬಡವನಾಗಿ ಬಂದಿದ್ದು, ಕ್ರಿಸ್ತ ಯೇಸುವು ಬಡವನಾಗಿ ಬಂದಿದ್ದು ನಮ್ಮನ್ನ ಐಶ್ವರ್ಯವಂತರಾಗಿ ಮಾಡ್ಲಿಕ್ಕೆ ಎಂಬುದಾಗಿ ಆ ಮಧ್ಯಮ ವರ್ಗದವರು ಅಥವಾ ಇವರು ಮಿಡಲ್ ಕ್ಲಾಸ್ ಅವರು ಎಂಬತಕ್ಕಂತ ಆ ನೇಮ್ ಬೋರ್ಡ್ ಅನ್ನ, ಆ ಟ್ಯಾಗ್ ಅನ್ನ ಆತನು ರಿಮೂವ್ ಮಾಡುವಂತವಾಗಿದ್ದಾನೆ, ಆತನು ತೆಗೆದು ಹಾಕುವಂತವಾಗಿದ್ದಾನೆ. ನೀವು ಪ್ರಾರ್ಥನೆ ಮಾಡುವಾಗ ಶಕ್ತವಾಗಿ ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ದಾಸನ ಮುಖಾಂತರವಾಗಿ ಈ ಪ್ರಕಾರವಾಗಿ ಹೇಳಿದ್ಯಾ, ಅದನ್ನ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬೇಕೆಂಬುದಾಗಿ, ಅದನ್ನ ನಮ್ಮ ಜೀವಿತದಲ್ಲಿ ನಾವು ನೋಡ್ಬೇಕೆಂಬುದಾಗಿ ನಮ್ಮನ್ನು ನೋಡ್ತಕ್ಕಂಥ ಕಣ್ಣುಗಳು ಹೇಳ್ಬೇಕು. ಏನು ಅಂತಂದ್ರೆ ಇವರು ಮಧ್ಯಮ ವರ್ಗದವರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇವ್ರನ್ನ ನೋಡಿದ್ರೆ ಆ ಪ್ರಕಾರವಾಗಿ ನಮ್ಗೆ ಅನ್ನಿಸ್ತಾ ಇಲ್ಲ ಎಂಬುದಾಗಿ ಅನ್ಬೇಕು. ಆ ರೀತಿಯಾಗಿ ನೀವು ದೇವರನ್ನ ಕೇಳಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಆತನು ಏನು ವಾಗ್ದಾನ ಮಾಡಿದ್ರೋ ಅದನ್ನು ನಿಮ್ಮ ಕಣ್ಣುಗಳಿಂದ ಕಾಣ್ಲಿಕ್ಕೆ ಆತನು ಸಹಾಯ ಮಾಡ್ತಾನೆ. ಈ ವಾಕ್ಯದಲ್ಲಿ ನೋಡ್ತೀವಿ, ರಥದ ಮೇಲೆ ಬರ್ತಿರತಕ್ಕಂತಹ ಫೈನಾನ್ಸ್ ಮಿನಿಸ್ಟರ್ ಒಟ್ಟಿಗೆ ದೇವರಾತ್ಮದಿಂದ ಸೇವೆ ಮಾಡ್ತಿರತಕ್ಕಂತ ಅಲ್ಲೆಲೂಯ ಫಿಲಿಪ್ಪ ಪಟ್ಟಣದಲ್ಲಿ ಅಲ್ಲೆಲೂಯ ಹೋಗಿ ಸೇವೆ ಮಾಡ್ತಿರತಕ್ಕಂತ ಒಂದು ದೇವರ ಮನುಷ್ಯ ಫಿಲಿಪ್ಪನಿಗೆ ಏನಾಯ್ತು ಅಂದ್ರೆ ಡಿವೈನ್ ಕನೆಕ್ಷನ್ ಬರ್ಲಿಕ್ಕೆ ದೇವರು ಸಹಾಯ ಮಾಡಿದ್ರು ಎಂಬುದಾಗಿ ಈ ಮುಂಜಾನೆ ವೇಳೆಯಲ್ಲಿ ಅಲ್ಲೆಲೂಯ ಈ ತಿಂಗಳಲ್ಲಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಏನಂತಂದ್ರೆ ಡಿವೈನ್ ಕನೆಕ್ಷನ್ಗಳು ಏನಂತಂದ್ರೆ ಅಲ್ಲಿವರೆಗೂ ಫೈನಾನ್ಸ್ ಮಿನಿಸ್ಟರ್ಗೂ ಫಿಲಿಪ್ಪನ್ಗೂ ಮುಖಾಮುಖಿಯಾಗಿ ಭೇಟಿ ಆಗಿಲ್ಲ, ಅವರಿಬ್ಬರು ಯಾವತ್ತವರು ಏನಿಲ್ಲ ಒಬ್ಬರನ್ನೊಬ್ಬರನ್ನು ಭೇಟಿ ಮಾಡಿಲ್ಲ, ಅವ್ರು ಯಾರು ಅಂತ ಇಬ್ಬರಿಗೆ ಗೊತ್ತೇ ಇಲ್ಲ. ಆದ್ರೆ ಅಂತ ಒಂದು ಹೊಸ ಕನೆಕ್ಷನ್ ಫಿಲಿಪ್ಪನ ಜೀವಿತದಲ್ಲಿ ತಂದ ಹಾಗೆ ನಾವು ನೋಡಿರತಕ್ಕಂಥ ವ್ಯಕ್ತಿಗಳು, ಅವ್ರ ಹೆಸರು ನಮಗೆ ಗೊತ್ತಿರತಕ್ಕಂಥ ವ್ಯಕ್ತಿಗಳನ್ನ ಅಲ್ಲೆಲೂಯ ನಮ್ಮ ಜೀವಿತದಲ್ಲಿ ಅಂತ ಒಂದು ದೈವಿಕವಾದಂತಹ ಸಂಬಂಧವನ್ನ ಡಿವೈನ್ ಕನೆಕ್ಷನ್ ನಾನು ತರ್ತೇನೆ ಎಂಬುದಾಗಿ ದೇವರಾತ್ಮನು ಶಕ್ತವಾಗಿ ಮುಂಜಾನೆ ವೇಳೆ ಆತನು ಆಲೋಚನೆ ಹೇಳುವಂತವರಾಗಿದ್ದಾನೆ. ಮುಂದೆ ಹೋಗೋಣ. ಅಲ್ಲೆಲೂಯ ಜಕರಿಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯದ 6ನೇ ವಚನ. ಜಕರಿಯ ಗ್ರಂಥವು 4 ಅಧ್ಯಾಯ 6 ವಚನ. ಜಕರಿಯ ಗ್ರಂಥ ಸ್ತೋತ್ರ 4ನೇ ಅಧ್ಯಾಯದ 6ನೇ ವಾಕ್ಯ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ ಬಲದಿಂದಲ ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬಿ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ಜೆರುಬ್ಬಾಬೆಲ್ ಅವರು ಏನ್ ಮಾಡಿದ್ರು ಅಂತಂದ್ರೆ ಆಲಯವನ್ನ ಕಟ್ಟಲಿಕ್ಕೆ ಬರ್ತಿದ್ದಾರೆ. ಆದ್ರೆ ಆಲಯವನ್ನ ಕಟ್ಟಲಿಕ್ಕೆ ಜೆರುಬ್ಬಾಬೆಲ್ ಬರುವಾಗ ಅವ್ರಿಗೆ ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ಈ ಚರಿತ್ರೆನ ಓದುವಾಗ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ದೇವರು ಜೆರುಬ್ಬಾಬೆಲನಿಗೆ ಏನಂತಂದ್ರೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅದೇನಂತಂದ್ರೆ ಆಗ ಅವರು ನನಗೆ ಪ್ರತ್ಯುತ್ತರವಾಗಿ ಹೇಗೆ ಹೇಳಿದರು, ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮನಿಂದಲೇ ಎಂಬುದು ಸೇನಾಧೀಶ್ವರದ ಯೆಹೋವನ ನುಡಿ ಎಂಬುದಾಗಿ 7ನೇ ವಾಕ್ಯದಲ್ಲಿ ಹೇಳುತ್ತೆ, ಜೆರುಬ್ಬಾಬೆಲನಿಗೆ ದಯಪಾಲಿಸಿದರೆ ದೊಡ್ಡ ಬೆಟ್ಟವೇ ನೀನು ಯಾರು, ಜೆರುಬ್ಬಾಬೆಲನ ಮುಂದೆಗಡೆ ನೆಲ ಸಮ ಆಗುವುದಾಗಿ. ನಮ್ಮ ಜೀವಿತದಲ್ಲಿ ನಾವೇನೆಲ್ಲ ಸಾಧನೆ ಮಾಡಿದ್ರು, ನಮ್ಮ ಜೀವಿತದಲ್ಲಿ ನಾವೇನೆಲ್ಲ ಅಚೀವ್ ಮಾಡಿದ್ರು, ನಾವು ಒಂದು ತಿಳ್ಕೊಳ್ಬೇಕು. ಅದನ್ನೇ ಜೆರುಬ್ಬಾಬೆಲನಿಗೆ ದೇವರು ಹೇಳ್ಕೊಡ್ತಾ ಇದ್ದಾರೆ. ಏನಂತಂದ್ರೆ ನಿನ್ನ ಬಲ ಪರಾಕ್ರಮದಿಂದ ಅಲ್ಲ ಮಗನೇ, ಅದು ನನ್ನ ಆತ್ಮನಿಂದ ಎಂಬುದಾಗಿ. ದೇವರ ಪರಿಶುದ್ಧ ಆತ್ಮನು ಇಲ್ಲಿವರೆಗೂ ನಮ್ಮನ್ನ ನಡೆಸಿಕೊಂಡು ಬಂದರೆ, ಇಲ್ಲಿವರೆಗೂ ನಮಗೆ ಜೀವಿತದಲ್ಲಿ ಬಂದಿರತಕ್ಕಂತ ಅದು ಜಯ ಆಗಿರ್ಬೋದು, ಯುದ್ಧಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅನೇಕ ಜನರು ನಮ್ಮ ಕಣ್ಣ ಮುಂದೆಗಡೆ ಇಲ್ಲ, ನಾವು ಜೀವಂತವಾಗಿರೋದು ಆತನ ಸನ್ನಿಧಿಯಲ್ಲಿ ಬಂದಿರುವಂತದ್ದು ದೇವರ ಕೃಪೆಯಾಗಿದೆ. ಅದು ಕಾರಣ ಏನಂತಂದ್ರೆ ಅದು ನಮ್ಮ ಒಂದು ಎಬಿಲಿಟಿಯಿಂದ ಅಲ್ಲ, ನಮ್ಮ ಜ್ಞಾನ ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ಅದು ದೇವರ ಆತ್ಮನಿಂದಲೇ ಎಂಬುದಾಗಿ ಇಲ್ಲಿ ನೋಡುವಾಗ ದೇವರು ಹೇಳುವ ಪ್ರಕಾರವಾಗಿ ಅಲ್ಲೆಲೂಯ ದೇವರ ಆಲಯವನ್ನ ಕಟ್ಟಲಿಕ್ಕೆ ಜೆರುಬ್ಬಾಬೆಲ ಬರ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಬಂದಂತ ಜೆರುಬ್ಬಾಬೆಲನಿಗೆ ಅಲ್ಲಿ ಏನು ಸಂಭವಿಸುತ್ತೆ ಅಂತಂದ್ರೆ ಅಲ್ಲಿ ಶತ್ರುಗಳು ದೇವರ ಆಲಯವನ್ನ ಕಟ್ಟಬಾರ್ದು ಎಂಬುದಾಗಿ ಸ್ಟೇ ಆರ್ಡರ್ ನ ತರ್ತಾರೆ ಎಂಬುದಾಗಿ ಸತ್ಯವೇದ ಪುಸ್ತಕ ಬರೀತದೆ. ಅಲ್ಲೆಲೂಯ ಆವಾಗಿನ ಕಾಲದಲ್ಲಿ ಬೈಬಲ್ ಹೇಳುತ್ತೆ ಲಾಯರ್ಗಳು ಇದ್ರು ಅಂತ ಸತ್ಯವೇದದಲ್ಲಿ ಮೆನ್ಷನ್ ಮಾಡಿ ಕೂಡ ಬರ್ತಿದ್ದಾರೆ. ಅಲ್ಲೆಲೂಯ ಆ ಒಂದು ಜೆರುಬ್ಬಾಬೆಲನು ದೇವರ ಚಿತ್ತಾನುಸಾರವಾಗಿ ಬಿಟ್ಟು ಹೋಗಿರತಕ್ಕಂತ ಸುಟ್ಟು ಕರಕಲಾಗಿರತಕ್ಕಂತ ನಾಶವಾಗಿರುವಂತ ದೇವರ ಆಲಯವನ್ನು ಕಟ್ಟಬೇಕೆಂಬುದಾಗಿ ದೇವರ ಆತ್ಮನ ಆಲೋಚನೆಯಿಂದ ಅವರು ಬರುವಂತವರಾಗಿದ್ದಾರೆ. ಆದ್ರೆ ಏನ್ ಮಾಡುವಂತವರಾಗಿದ್ದಾರೆ ಅಂದ್ರೆ ಶತ್ರುಗಳು ಇವನು ಆಲಯವನ್ನ ಕಟ್ಟಬಾರದು ಎಂಬುದಾಗಿ ಅಲ್ಲಿ ಸ್ಟೇ ಆರ್ಡರ್ ತಂದಿದ್ದಾರೆ. ಎರಡಾಗಿ ಜೆರುಬ್ಬಾಬೆಲನ ಜೊತೆ ಇರತಕ್ಕಂತ ಸ್ವಂತ ಜನರು ಏನ್ ಮಾಡ್ತಿದ್ರು ಅಂತಂದ್ರೆ ಅವನಿಗೆ ಆ ಆಲಯವನ್ನ ಕಟ್ಟಲಿಕ್ಕೆ ಸಹಾಯ ಮಾಡ್ತಾ ಇಲ್ಲ ಎಂಬುದಾಗಿ. ಅದೆಲ್ಲಕ್ಕಿಂತ ಮೊದಲನೇ ವಿಷಯ ಅಂತಂದ್ರೆ ಜೆರುಬ್ಬಾಬೆಲನ ಕೈಯಲ್ಲಿ ಆಲಯವನ್ನ ಕಟ್ಟಲಿಕ್ಕೆ ಅವ್ರ ಹತ್ರ ₹1 ಕಾಸು ಕೂಡ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದವನ್ನ ಓದುವಾಗ ಆ ಒಂದು ಜೆರುಬ್ಬಾಬೆಲನ ಏನು ಇವಾಗ ದೇವರ ಆಲಯವನ್ನ ಕಟ್ಟಲಿಕ್ಕೆ ಬಂದಿದ್ದಾನೋ ಅದನ್ನ ಮೊದಲದಾಗಿ ಕಟ್ಟಿರತಕ್ಕಂತ ಒಬ್ಬ ಮಹಾರಾಜ ಇದ್ದಾನೆ. ಅವನು ಹೆಂಗೆ ಕಟ್ಟಿದ ಅಂತ ಕೇಳುವಾಗ ಬೈಬಲ್ ಹೇಳುತ್ತೆ. ಆ ವಾಕ್ಯವನ್ನು ಓದ್ತಾ ನಾವು ಆಮೇಲೆ ಸ್ತೋತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ. ಅದೇನು ಅಂತಂದ್ರೆ 1 ಪೂರ್ವಕಾಲ 22ನೇ ಅಧ್ಯಾಯದ 14ನೇ
14ನೇ వాక్య ఓది ಮತ್ತೆ ನಾವು ಪ್ರಾರ್ಥನೆ ಮಾಡೋಣ. మొదటి దినవృత్తాంతములు 22వ అధ్యాయం 14వ వచనం. మొదటి దినవృత్తాంతములు 22:14 24ನೇ ಅಧ್ಯಾಯದ 22ನೇ ಅಧ್ಯಾಯದ 14ನೇ ವಾಕ್ಯ.